Hello everyone. Today we are going to talk about a new concept, an interesting concept that is called. We are going to talk about resonance. We are going to talk about resonance. So, first of all, resonance ಹೋಗ್ಲಿಕ್ಕೆ ಮುಂಚೆ why it is required means suppose for example ತಗೊಳ್ಳೋದಾದರೆ ಯಾವುದೋ ಒಂದು ಕಂಡೀಷನ್ ತೊಗೊಳ್ಳೋದು. ಸಪೋಸ್ ಫಾರ್ ಎಕ್ಸಾಂಪಲ್ ಸಿಂಪಲ್ ಬೆಂಜಿನ್ ಸ್ಟ್ರಕ್ಚರ್ ತೊಗೊಳ್ಳಿ. ಬೆಂಜಿನ್ ತೊಗೊಂಡಾಗ ಸಪೋಸ್ ದಿಸ್ ಈಸ್ ರೆಸೊನೆನ್ಸ್ ಆಯಿತು ಅಂತಂದರೆ ಲೈಕ್ ಇಲ್ಲಿಂದ ಇಲ್ಲಿ ಡಿಲೊಕೇಶನ್ ಆಗ್ತದೆ ರೀ, ಇಲ್ಲಿಂದ ಇಲ್ಲಿ ಡಿಲೊಕೇಶನ್ ಆ್ಯಂಡ್ ಇಯರ್ ಟು ಇಯರ್ ಡಿಲೊಕೇಶನ್ ಹಾಕ್ಕೊಂಡು ಏನು ಮಾಡ್ತಂದ್ರೆ ಲೈಕ್ ಇದೇನು ಮಾಡ್ತದಂದರೆ ಇಟ್ ವಿಲ್ ಫಾರ್ಮ್ ಲೈಕ್ ದಿಸ್ ಸ್ಟ್ರಕ್ಚರ್. ಏನಪ್ಪ ಅಂತಂದರೆ ದೀಸ್ ಟೂ ಆರ್ ಕಾಲ್ಡ್ ಆ್ಯಸ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ವೈ ಇಟ್ ಈಸ್ ನೀಡೆಡ್ ಮೀನ್ಸ್ ರೆಸೊನೆನ್ಸ್ ಆಗೋದು ಅಥವಾ ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡೋದು ಯಾಕೆ ಬೇಕು, ವೈ ಇಟ್ ಈಸ್ ನೀಡೆಡ್. ಸೊ ಈ ಒಂದು ಕಾನ್ಸೆಪ್ಟನ್ನ ಹೇಳಿಕೆ ಸೊ ಯಾಕೆ ಬೇಕು ಅನ್ನೋದನ್ನ ಫಸ್ಟ್ ಕಲಿಯೋಣ. ಸೊ ರೆಸೊನೆನ್ಸ್ ಬೇಕಾಗಿದ್ದು ಫಾರ್ ಎಕ್ಸಾಂಪಲ್ ಓನ್ಲಿ ಕಂಡೀಷನ್ ಏನಪ್ಪ ಅಂತಂದರೆ ಓನ್ಲಿ ಒನ್ ಸ್ಟ್ರಕ್ಚರ್ can't explain all the properties ಎಲ್ಲ ಪ್ರಾಪರ್ಟೀಸ್ನ ಓನ್ಲಿ ಒನ್ ಸ್ಟ್ರಕ್ಚರ್ ಏನು ಮಾಡೋಕ್ಕಾಗಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಂದ್ರೆ ಈ ರೆಸೊನೆನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟೇ ಬರ್ತದೆ ರೀ. ಮೀನ್ಸ್ ದೀಸ್ ಬೋತ್ ಸ್ಟ್ರಕ್ಚರ್ಸ್ ಏನು ಮಾಡ್ತಂದ್ರೆ ಸೇರ್ಕೊಂಡು ಮಾಡ್ತವೆ ಎಲ್ಲ ಪ್ರಾಪರ್ಟೀಸ್ನ ಬೆಂಜಿನ ಪ್ರಾಪರ್ಟೀಸ್ನ ಮಾಡ್ತಂದ್ರೆ ಲೈಕ್ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾವೆ. ಸೊ ಫಾರ್ ದಟ್ ಪರ್ಪಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದಟ್ ಪಾರ್ಟ್ ಈಸ್ ಕಾಲ್ಡ್ ಎಸ್ ಅ ರೆಸೊನೆನ್ಸ್ ಅಂತ ಕಾನ್ಸೆಪ್ಟನ್ನ ಕಲಿತಾ ಹೋಗ್ತೀವಿ. ಸೊ ದಿಸ್ ರೆಸೊನೆನ್ಸ್ ಈಸ್ let us start with the resonance. So let us start with the resonance. ರೆಸೊನೆನ್ಸ್ ಅಂದರೆ ಇದಕ್ಕಿಂತ ಮುಂಚೆ ರೆಸೊನೆನ್ಸ್ಗೆ there must be a needed one particular condition that is called as a conjugation system ಅಂತ ಕರಿತೀವಿ. ಕಾಂಜುಗೇಷನ್ ಸಿಸ್ಟಮ್ ಬೇಕು. ಸೊ ವಾಟ್ ಈಸ್ ಕಾಂಜುಗೇಷನ್ ಸಿಸ್ಟಮ್? ವಾಟ್ ಈಸ್ ಕಾಂಜುಗೇಷನ್ ಸಿಸ್ಟಮ್? ಏನು ಕಾಂಜುಗೇಷನ್ ಸಿಸ್ಟಮ್ ಅಂದರೆ ವಾಟ್? ದಟ್ಸ್ ಇಟ್. ಕಾಂಜುಗೇಷನ್ ಸಿಸ್ಟಮ್ ಅಂದರೆ ನಂಗಾರೆ ಸೊ ಫಸ್ಟ್ ಆಫ್ ಆಲ್ ಗೋಯಿಂಗ್ ಡೆಪ್ತ್ ಇನ್ ಟು ದ ರೆಸೊನೆನ್ಸ್ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ಕಾಂಜುಗೇಷನ್ ಸಿಸ್ಟಮ್. ಅದ್ರ ಬಗ್ಗೆ ಗೊತ್ತಿರಬೇಕು. ಕಾಂಜುಗೇಷನ್ ಸಿಸ್ಟಮ್ ಅಂದರೆ ಅಂತಂದು ಗೊತ್ತಿದ್ರೆ ಮಾತ್ರ ಏನು ಮಾಡ್ತಂದ್ರೆ ವಿ ಕ್ಯಾನ್ ಕಂಟಿನ್ಯೂ ವಿತ್ ದ ರೆಸೊನೆನ್ಸ್. ಸೊ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಟು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಎ ದಟ್ ಈಸ್ ಎಕ್ಸಾಂಪಲ್ ಎ ತೊಗೊಂಡಾಗ ಏನು ಮಾಡ್ತಾರೆ CH3 CH2 then CH3 and then take a B example that is CH3 then CH2 then CH double bond then CH take the particular molecule. ಸೊ ಇಲ್ಲಿ ನೋಡೋದಾದರೆ there is no resonance structure ಅಂದರೆ ಸಾರಿ ಕಾಂಜುಗೇಷನ್ ಸಿಸ್ಟಮ್ ಏನಪ್ಪ ಅಂದರೆ ಅಲ್ಟರ್ನೇಟಿವ್ ಆಗಿ ಪೈ ಬಾಂಡ್ ಸಿಗ್ಮಾ ಬಾಂಡ್ ಪೈ ಬಾಂಡ್ ಅಥವಾ ಲೋನ್ ಪೇರ್ ಸಿಗ್ಮಾ ಬಾಂಡ್ ಆರ್ ಲೈಕ್ ಪೈ ಬಾಂಡ್ ಲೈಕ್ ಲೋನ್ ಪೇರ್ ಈ ಥರ ಏನು ಮಾಡ್ಕೊಂಡ್ರೆ ಅಲ್ಟರ್ನೇಟಿವ್ ಆಗಿ ಏನು ಮಾಡಬೇಕು ಪೈ ಬಾಂಡ್ ಸಿಗ್ಮಾ ಬಾಂಡ್ ಪೈ ಬಾಂಡ್ ಇರಬೇಕು, ಇಲ್ಲ ಲೋನ್ ಪೇರ್ ಲೈಕ್ ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್ ಆ್ಯಂಡ್ ಲೋನ್ ಪೇರ್ ಇರಬೇಕು. ಇಲ್ಲಿ ಲೋನ್ ಪೇರ್ ಬರೋಂಗಿಲ್ಲ, ಇಲ್ಲಿ ಸಿಗ್ಮಾ ಬಾಂಡ್ ಬರ್ತದೆ. ಓಕೆ, ಲೈಕ್ ಇಲ್ಲಿಂದ ಏನು ಮಾಡ್ತಾರೆ ರೆಸೊನೆನ್ಸ್ ಹಾಕೊಂಡು ಇಲ್ಲಿಗೆ ನೆಕ್ಸ್ಟು ಇಲ್ಲಿಂದ ಈ ಒಂದು ಪೈ ಬಾಂಡಿಂದ ನೆಕ್ಸ್ಟ್ ಈ ಸಿಗ್ಮಾ ಬಾಂಡ್ ರೆಸೊನೆನ್ಸು. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಯು ಕ್ಯಾನ್ ಸಿ ದಟ್ ಎಕ್ಸಾಂಪಲ್ ಬಿ ದಟ್ ಈಸ್ ಫ್ರಮ್ ಹಿಯರ್ ದ ಲೋನ್ ಪೇರ್ಸ್ ಆರ್ ಗೋಯಿಂಗ್ ಟು ಡಿಲೋಕಲೈಸ್ ಹಿಯರ್ ಆ್ಯಂಡ್ ಟು ಮೇಕ್ ಅ ಸ್ಟೆಬಿಲಿಟಿ ಸಪೋಸ್ ಇದಾದಮೇಲೆ ರೆಸೊನೆನ್ಸ್ ಆದಮೇಲೆ CH ಡಬಲ್ ಬಾಂಡ್ OH ಬರ್ತದೆ ರೀ. ಲೈಕ್ ಫಾರ್ ಎಕ್ಸಾಂಪಲ್ ಏನು ಮಾಡ್ತಂದರೆ ಇವಾಗ CH ಇಲ್ಲಿ ಡಬಲ್ ಬಾಂಡ್ ಅದ. ಸೊ ಇವಾಗೇನಾಯ್ತಪ್ಪ ಅಂತಂದರೆ ದಿಸ್ OH ಆಕ್ಸಿಜನ್ ಮೇಕಿಂಗ್ 3 bonds, here 2 bonds and 1 with oxygen and taking example of this carbon 1 2 3 4 5 bonds. ಸೊ ಈ 5 ಬಾಂಡ್ ಆಗೋ ಕಾರಣ ಏನು ಮಾಡ್ತಂದರೆ 5 ಬಾಂಡ್ ಫಾರ್ಮೇಷನ್ ಆಗ್ತಿದೆಯಲ್ಲ, ಈ 5 ಬಾಂಡ್ಸ್ ಫಾರ್ಮೇಷನ್ ಆಗೋದು ಏನು ಮಾಡ್ಕೊಂಡು ಸ್ಟೆಬಿಲಿಟಿ ಮಾಡಲಿಕ್ಕೋಸ್ಕರ 4 ಬಾಂಡ್ ಮಾಡಲಿಕ್ಕೋಸ್ಕರ ದೆನ್ ಏನು ಮಾಡ್ತಾರೆ ನೆಕ್ಸ್ಟು ಇಲ್ಲಿಂದ ಇಲ್ಲಿ ರೆಸೊನೆನ್ಸ್ ಆಗ್ತದೆ ರೀ. ಇಲ್ಲಿಗೆ ಮಾಡ್ತಾರೆ ರೆಸೊನೆನ್ಸ್ ಸ್ಟಾಪ್ ಆಗ್ತದೆ. ಯಾಕಂದರೆ ನೆಕ್ಸ್ಟ್ ದೆರ್ ಇಸ್ ನೋ ಕಾಂಜುಗೇಷನ್ ಸಿಸ್ಟಮ್
ದೇರ್ ಇಸ್ ನೋ ಕಾಂಜುಗೇಷನ್ ಸಿಸ್ಟಮ್. ಅಪ್ ಟು ಇಯರ್ ಏನು ಮಾಡ್ತಾರೆ, ಕಾಂಜುಗೇಷನ್ ಸಿಸ್ಟಮ್ ಇತ್ತು, ಆಮೇಲೆ ಕಾಂಜುಗೇಷನ್ ಸಿಸ್ಟಮ್ ಇಲ್ಲ. ಈ ಥರ ಏನು ಮಾಡ್ತಾರೆ, ದೇರ್ ಮಸ್ಟ್ ಬಿ ರಿಕ್ವೈರ್ಡ್ ಅ ಕಾಂಜುಗೇಷನ್ ಸಿಸ್ಟಮ್ ಟು ರಿಸೊನೆನ್ಸ್ ಟೇಕ್ಸ್ ಪ್ಲೇಸ್. ರಿಸೊನೆನ್ಸ್ ಆಗಬೇಕಪ್ಪ ಅಂತಂದರೆ ದೇರ್ ಮಸ್ಟ್ ಬಿ ಎ ನೀಡ್ ಆಫ್ ಅ ಕಾಂಜುಗೇಷನ್ ಸಿಸ್ಟಮ್. ಹಂಗಿದ್ರೆ ಮಾತ್ರ ಏನು ಮಾಡ್ತಾರೆ, ರಿಸೊನೆನ್ಸು ಆಗ್ತದೆ, ಇಲ್ಲಾಂದರೆ ರಿಸೊನೆನ್ಸ್ ಆಗಿಲ್ಲ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಯಾವ್ಯಾವ ಕಡೆ ವೇರ್ ರಿಸೊನೆನ್ಸ್ ಟೇಕ್ಸ್ ಪ್ಲೇಸ್, ರಿಸೊನೆನ್ಸ್ ಟೇಕ್ಸ್ ಪ್ಲೇಸ್, ರಿಸೊನೆನ್ಸ್ ಎಲ್ಲಿ ಆಗ್ತದೆ, ವೇರ್. So there are six cases where we can see the resonance in a particular molecule. They are like, for example, first ನೋಡೋದಾದರೆ lone pair and pi bond. Then second ಅಲ್ಲಿ ಬಂದುಬಿಟ್ಟು ನೆಗೆಟಿವ್ and pi bond, negative and pi bond. And third ಬಂದುಬಿಟ್ಟು lone pair and vacant p orbital, lone pair and vacant p orbital. So fourth is that pi bond and positive charge. And fifth case ಬಂದುಬಿಟ್ಟು so radical, then pi bond. These 5 cases ಏನು ಮಾಡ್ತೀವಿ, ನಾವು ಸ್ಟಡಿ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿ. ಏನು ಮಾಡ್ತಾರೆ, ಲೈಕ್ ಲಾಸ್ಟ್ ಕೇಸ್ ಏನು ಮಾಡ್ತಾರೆ, ಪೈ ಬಾಂಡ್ ಬರ್ತದೆ, ಪೈ ಬಾಂಡ್ ರಿಸೊನೆನ್ಸ್, ಪೈ ಬಾಂಡ್ ರಿಸೊನೆನ್ಸ್. ದೀಸ್ ಆರ್ ದ 6 ಕೇಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ನು, ಅಂದರೆ ಎಲ್ಲೆಲ್ಲಿ ರಿಸೊನೆನ್ಸ್ ಆಗ್ತದೆ, ವೇರ್ ದ ರಿಸೊನೆನ್ಸ್ ಆರ್ ಟೇಕಿಂಗ್ ಪ್ಲೇಸ್ ಅಂತ ಹೇಳಿಕೆ ಮಾಡ್ತಾರೆ. ಇಲ್ಲಿ ಇವು ಇಷ್ಟರಲ್ಲಿ ಏನು ಮಾಡೋದು, ನಾವು ನೋಡ್ಕೊಂಡು ಹೋಗ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಥ್ರೂ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ರಿಸೊನೆನ್ಸ್ ಕಂಪ್ಲೀಟ್ಲಿ. ಸೊ ಕಮಿಂಗ್ to the next, first of all, first case ತೊಗೊತೀನಿ ನಾನು, ಫಸ್ಟ್ ಕೇಸ್ ತೊಗೊಂಡಾಗ, ಸೊ ಫಸ್ಟ್ ಕೇಸ್ ಏನಪ್ಪ ಅಂದರೆ ಲೋನ್ ಪೇರ್ ಆ್ಯಂಡ್ ಪೈ ಬಾಂಡ್, ಲೋನ್ ಪೇರ್ ಆ್ಯಂಡ್ ಪೈ ಬಾಂಡ್ ರಿಸೊನೆನ್ಸ್ ನೋಡಬೇಕು. ಓಕೆ, ಸಿ ದಿಸ್ ಲೋನ್ ಪೇರ್ ಆ್ಯಂಡ್ ಪೈ ಬಾಂಡ್ ಯಾವ ಥರ ರಿಸೊನೆನ್ಸ್ ಆಗ್ತದೆ, ಯಾವ ಥರ ರಿಸೊನೆನ್ಸ್ ಸ್ಟ್ರಕ್ಚರ್ಸ್ ಫಾರ್ಮೇಷನ್ ಆಗ್ತಾವ. ಲೈಕ್ ಫಾರ್ ಎಕ್ಸಾಂಪಲ್, ವಿತ್ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು learn this concept that lone pair pi bond. So for example, ಕಾರ್ಬನ್ ಚೈನ್ ತೊಗೊಳ್ಳೋ ಮುಂದೆ, ಸೊ ಫಾರ್ ಎಕ್ಸಾಂಪಲ್ ಲೈಕ್ ಈ ಥರ ಏನು ಮಾಡ್ತಾರೆ, ಒಂದು ಎ ಆಟಮ್ ಇದೆ. ಓಕೆ, ಎ ಆಟಮ್ ಇದೆ, ಇಲ್ಲಿ ಒಂದು ಲೋನ್ ಪೇರ್ ಪ್ರೆಸೆಂಟ್ ಅದು ಅನ್ಕೋರಿ, ಇಲ್ಲಿ ಒಂದು ಲೋನ್ ಪೇರ್ ಇದೆ. ಸೊ ದಿಸ್ ಈಸ್ ಅ ಪಿ ಆರ್ಬಿಟಲ್ ಆರ್ ಪ್ರೆಸೆಂಟ್, ಮೀನ್ಸ್ ಹಿಯರ್ ಒನ್ ಪೈ ಬಾಂಡ್ ಈಸ್ ಪ್ರೆಸೆಂಟ್, ಪೈ ಬಾಂಡ್ ಫಾರ್ಮೇಷನ್ ಆಗ್ತದೆ ಅಂತ ತಿಳ್ಕೊರಿ. ಸೊ ಇವಾಗ ಏನು ಮಾಡ್ತಾರೆ, these lone pairs are going to make, ಇಲ್ಲಿ ಮಾಡ್ತಾರೆ ಪೈ ಬಾಂಡ್ ಫಾರ್ಮೇಷನ್ ಆಗಿದೆಯಲ್ಲ, there is a other vacant pi orbital present in this, also present in this. ಸೊ ಈ ಒಂದು ವೇಕೆಂಟ್ ಪೈ ಆರ್ಬಿಟಲ್ಗೆ ಈ ಒಂದು ಲೋನ್ ಪೇರ್ ಏನು ಮಾಡ್ತಾರೆ, ಡೊನೇಟ್ ಆಗ್ತಾವೆ. ಸೊ ಡ್ಯೂ ಟು ಮೇಕಿಂಗ್ ಎ ಸ್ಟೆಬಿಲಿಟಿ, ಈ ಒಂದು ಪೈ ಬಾಂಡ್ ಏನು ಮಾಡ್ತಾರೆ, ಬ್ರೇಕ್ ಆಗಿ ಏನು ಮಾಡ್ತಾಯಿದೆ, ಲೈಕ್ ಏನಾಗ್ತದೆ ನೋಡ್ರಿ. ನೆಕ್ಸ್ಟಿಗೆ ಕಾರ್ಬನ್ ಇಲ್ಲೇ ಮಾಡ್ತಂದ್ರೆ ದಿಸ್ pi electrons will sit, and then here the pi bond will form. ಇಲ್ಲಿ ಮಾಡ್ತಾರೆ ಒಂದು pi bond, new pi bond formation ಆಗ್ತಿದೆ. So here these two are called as a resonance structures ಅಂತ ಕರಿತೀವಿ. This A and this B are called as a resonance structures. ಎರಡಕ್ಕೆ ಏನು ಕರಿಬೋದು ನಾವು, resonance structures ಅಂತ ಕರಿತೀವಿ, resonance structures, or it is also called, ಇನ್ನೊಂದು ನೇಮ್ ಇದೆ ಏನಂದರೆ canonical structures ಅಂತ ಕರಿತೀವಿ, canonical structures ಅಂತಲೂ ಕರಿತೀವಿ. ಸೊ ದಿಸ್ ಈಸ್ ಅ ಮೇನ್ ಕಾನ್ಸೆಪ್ಟ್ ಆಫ್ ಅ ಲೋನ್ ಪೇರ್ ಪೈ ಬಾಂಡ್ ರಿಸೊನೆನ್ಸ್. ಅಂದರೆ ಈ ಸಪೋಸ್ ಏನು ಮಾಡ್ತಿದ್ದೀವಿ, ಇಲ್ಲೊಂದು ಪೈ ಬಾಂಡ್ ಇದೆ, ಲೋನ್ ಪೇರ್ ಪೈ ಬಾಂಡ್ ಅಂದ್ರೆ ಇಲ್ಲೊಂದು ಪೈ ಬಾಂಡ್ ಇದೆ, ಇಲ್ಲೊಂದು ಲೋನ್ ಪೇರ್ ಇದೆ. ಅಂದರೆ ಲೋನ್ ಪೇರಿಂದ ನೆಕ್ಸ್ಟು ಪೈ ಬಾಂಡಿಗೆ ಶಿಫ್ಟ್ ಆಗ್ತದೆ ಎಲೆಕ್ಟ್ರಾನು, ದೆನ್ ಈ ಪೈ ಬಾಂಡ್ ಏನು ಮಾಡ್ತಾರೆ, ಬ್ರೇಕ್ ಹಾಕೊಂಡು ಏನು ಮಾಡ್ತಾರೆ, ನೆಕ್ಸ್ಟ್ ಕಾರ್ಬನ್ಗೆ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಲೈಕ್ ಇನ್ನು ವೇಕೆಂಟ್ ಪಿ ಆರ್ಬಿಟಲ್ ಏನು ಮಾಡ್ತಾರೆ, ಸಿಟ್ ಆಗ್ತವೆ. ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಷನ್ ಚೈನ್ ಇತ್ತು ಅಂತಂದರೆ, ಇಫ್ ಏನಾದ್ರು ಇಲ್ಲೇನಾದ್ರು ಮತ್ತೊಂದು ಲೋನ್ ಪೇರ್ ಇತ್ತಪ್ಪ ಅಂದರೆ, ದೆನ್ ಇಟ್ ಮೇ ಬಿ ಪಾಸಿಬಲ್, ಆರ್ ಇಲ್ಲೊಂದು ಕಂಟಿನ್ಯೂ ಚೈನ್ ಇತ್ತಪ್ಪ ಅಂದರೆ ಇಟ್ ಮೇ ಬಿ ಪಾಸಿಬಲ್, ರಿಸೊನೆನ್ಸ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಸೊ ದಿಸ್ ಈಸ್ ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಲೋನ್ ಪೇರ್ ಪೈ ಬಾಂಡ್ ರಿಸೊನೆನ್ಸ್ ಅಂತ ಕರಿತೀವಿ. ಸೊ ವಿಲ್ ಟೇಕಿಂಗ್ ಎನ್ ಎಕ್ಸಾಂಪಲ್, ಇನ್ನು ಎಕ್ಸಾಂಪಲ್ ತೊಗೊಳೋದಾದರೆ, ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಅ ಪೈರಲ್ ಮಾಲಿಕ್ಯೂಲ್ ತೊಗೊಂಡಾಗ, ಸೊ ದಿಸ್
is a pyrrole, and see here the lone pairs are present. ಇಲ್ಲಿ ಏನು ಮಾಡ್ತಾವೆ lone pairs nitrogen ಏನು ಮಾಡ್ತಾವೆ lone pair ಇರ್ತಾವೆ. So this is going to resonance here, and this is going to resonance back, and this is going to resonance here. So ಇಲ್ಲಿ ಏನು ಮಾಡ್ತದೆ ಅಂದರೆ like this it will form. ಇಲ್ಲಿ ಏನು ಮಾಡ್ತದೆ ಇಲ್ಲಿಂದ ಇಲ್ಲಿಗೆ ಇದು ಇಲ್ಲಿಗೆ ನೆಕ್ಸ್ಟು this is going to form here, right? Yes, this is going to form. ಇಲ್ಲಿ ಏನು ಮಾಡ್ತಾನೆ ಈ ಥರ ಫಾರ್ಮೇಷನ್ ಮಾಡ್ತದೆ 1 2 3 ಪಾಸಿಟಿವ್ ಚಾರ್ಜ್ ಹಿಯರ್ ಇಟ್ ವಿಲ್ ಕಮ್ ಪಾಸಿಟಿವ್ ಚಾರ್ಜ್ ಲೈಕ್ ದಿಸ್ ಏನು ಮಾಡ್ತಾರೆ ದೀಸ್ ಬೋತ್ ಆರ್ ಕಾಲ್ಡ್ ಆಸ್ ಅ ರಿಸೋನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಸಿ ಇಲ್ಲೇನು ಮಾಡ್ತಂದರೆ ಸಿ ದಿಸ್ ಲೋನ್ ಪೇರ್ ಇಸ್ ಆ್ಯಕ್ಟಿಂಗ್ ಆಲ್ಸೋ ಆ್ಯಕ್ಟಿಂಗ್ ಆಸ್ ಎ ಪೈ ಬಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಸಿ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಇನ್ ರಿಸೋನೆನ್ಸ್. ಇಲ್ಲೇ ಮಾಡ್ತಂದರೆ ದಿಸ್ ಲೋನ್ ಪೇರ್ ಈಸ್ ಕಾಂಟ್ರಿಬ್ಯೂಟಿಂಗ್ ಇನ್ ರಿಸೋನೆನ್ಸ್ ರಿಸೋನೆನ್ಸಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾಯಿದೆ. ಸೊ ದ ಎಲೆಕ್ಟ್ರಾನ್ಸ್ ಇಲ್ಲೊಂದು ಲೈನ್ ಬರ್ತೀನಿ ಬೇಕಾದ್ರೆ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ contributing in resonance they are also considered as pi electrons ಏನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ದಿಸ್ ವಿ ಕ್ಯಾನ್ ಸೇ ದ್ಯಾಟ್. ಸೊ ದಿಸ್ ಈಸ್ ಅಬೌಟ್ ಲೈಕ್ ಫಸ್ಟ್ ಯಾವ್ದು ಏನು ಮಾಡ್ತೀವಿ ಅಂದರೆ ಯಾವುದೇ ಒಂದು ಲೋನ್ ಪೇರ್ ಫಸ್ಟ್ ಆಫ್ ಆಲ್ ಗೋಯಿಂಗ್ ಟು ನೆಕ್ಸ್ಟ್ ಟಾಪಿಕ್ ಏನು ಮಾಡ್ತಾರೆ ಇಲ್ಲಿ ಯಾವುದೋ ಒಂದು ಲೋನ್ ಪೇರ್ ಏನು ಮಾಡ್ತಾರೆ ರಿಸೋನೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ ಅಥವಾ ರಿಸೋನೆನ್ಸಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅಂತಂದರೆ ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೈ ಎಲೆಕ್ಟ್ರಾನ್ಸ್ ಅಂತೇಳಿ ಮಾಡ್ತೀವಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಅಬೌಟ್ ವಾಟ್ ಪೈ ಏನು ಮಾಡ್ತಿದ್ದೀವಿ ನಾವು ಪೈ ಆ್ಯಂಡ್ ಲೋನ್ ಪೇರ್ ರಿಸೋನೆನ್ಸ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಲೈಕ್ ಏನಾದರೂ ಒಂದು ಎಕ್ಸಾಂಪಲ್ ತೊಗೊಳಮ್ಮ. ಅದರ ಪಿರಿಡಿನ್ ಎಕ್ಸಾಂಪಲ್ ತೊಗೊಳ್ತೀನಿ. ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಕೇಳಿ. ಏನಪ್ಪ ಅಂದರೆ ಪಿರಿಡಿನ್. ದಿಸ್ ಈಸ್ ಪಿರಿಡಿನ್. ಸೊ ದಿಸ್ ಪಿರಿಡಿನ್ ಇಲ್ಲಿರ್ತಂಥ ಲೋನ್ ಪೇರ್ಸು ರಿಸೋನೆನ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೋ ಇಲ್ಲೋ ಕ್ವಶನ್ ಮಾರ್ಕ್. ಸೊ ರಿಸೋನೆನ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೋ ಇಲ್ಲ ಅನ್ನೋಕ್ಕೆ ಏನು ಮಾಡ್ತಂದರೆ ಸಿ ಇಲ್ಲಿ ಆಲ್ರೆಡಿ ಏನು ಮಾಡ್ತಿದೆ ಅಂದರೆ ದಿಸ್ ಬೆಂಜಿನ್ ರಿಂಗ್ ಕಂಟೇನ್ 6 pi electrons ಇದೆ ಅಂದರೆ 3 pi bonds ಇದೆ 3 pi bonds. ಸೊ ಮೀನ್ಸ್ 3 pi bonds. ಸಿ ಆಲ್ರೆಡಿ ದಿಸ್ ಮಾಲಿಕ್ಯೂಲ್ ಈಸ್ ಅ ಪ್ಲೇನರ್ ಲೈಕ್ ಮೀನ್ಸ್ sp2 ಹೈಬ್ರಿಡೈಸ್ಡ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ದೇ ಆರ್ ಹ್ಯಾವಿಂಗ್ ಅ 6 pi electrons ಇದ್ದಾವೆ. ದೆನ್ ಇಟ್ ಈಸ್ ಇನ್ ಅ ಕಾಂಜುಗೇಷನ್ ಸಿಸ್ಟಮ್ ಆಗಿದೆ. ಸೊ ಮೀನ್ಸ್ ಕಾಂಜುಗೇಷನ್ ಸಿಸ್ಟಮ್ ಅಂದರೆ ರಿಸೋನೆನ್ಸ್ ಮಾಡ್ತಾರೆ. ದ ಮಾಲಿಕ್ಯೂಲ್ ವಿಚ್ ಒಬೇ ದೀಸ್ 3 rules which contains these type of conditions they are called as aromatic compounds ಅಂತ ಕರಿತೀವಿ ಅಥವಾ aromatic molecules ಅಂತ ಕರಿತೀವಿ. These aromatic molecules are highly stable ಇರ್ತವೆ. ಸೊ ದೇ ಕಾಂಟ್ ರಿಮೂವ್ ಮೀನ್ಸ್ ಅವೇ ಮಾಡೋಂಗಿಲ್ಲ, ಸ್ಟೆಬಿಲಿಟಿ ಲೂಸ್ ಮಾಡ್ಕೊಳ್ಳೋಂಗಿಲ್ಲ. ಸ್ಟೆಬಿಲಿಟಿ ದೇ ಡು ನಾಟ್ ಲೂಸ್ ಸ್ಟೆಬಿಲಿಟಿ ಲೂಸ್ ಮಾಡ್ಕೊಳ್ಳೋಕ್ಕೆ ನೋಡೋಂಗಿಲ್ಲ. ಬಿಕಾಸ್ ಆಲ್ರೆಡಿ ದೇ ಆರ್ ಸ್ಟೇಬಲ್. ಅರೋಮ್ಯಾಟಿಕ್ ಕಂಪೌಂಡ್ಸ್, ಅರೋಮ್ಯಾಟಿಕ್ ಮಾಲಿಕ್ಯೂಲ್ಸ್, ದೀಸ್ ಅರೋಮ್ಯಾಟಿಕ್ ಮಾಲಿಕ್ಯೂಲ್ಸ್ ಆರ್ ಹೈಲಿ ಸ್ಟೇಬಲ್ ಮಾಲಿಕ್ಯೂಲ್ಸ್. ಎಲ್ಲ ಸ್ಟೇಬಲ್ ಇರ್ತವೆ, ಅದಕ್ಕೋಸ್ಕರ ಎಲ್ಲ ಲೂಸ್ ಮಾಡ್ಕೊಳ್ಳೋಂಗಿಲ್ಲ. ಸೊ ವೈ ವಿ ಆರ್ ಲರ್ನಿಂಗ್ ದಿಸ್ ಅರೋಮ್ಯಾಟಿಕ್ ಕಾನ್ಸೆಪ್ಟ್ ಅಂತಂದರೆ ದೀಸ್ ಲೋನ್ ಪೇರ್ಸ್ ಇರ್ತಾವಲ್ಲ, ದೀಸ್ ಲೋನ್ ಪೇರ್ಸ್ ಆರ್ ಲೋಕಲೈಸ್ಡ್ ಲೋನ್ ಪೇರ್ ಅಂತ ಕರಿತೀವಿ. ಲೋಕಲೈಸ್ಡ್ ಲೋನ್ ಪೇರ್ಸ್ ಅಂತ ಕರಿತೀವಿ. ಲೋಕಲೈಸ್ಡ್ ಲೋನ್ ಪೇರ್ಸ್ ಅಂತಂದರೆ ದೇ ಆರ್ ನಾಟ್ ಗೋಯಿಂಗ್ ಟು ಡಿಲೋಕಲೈಸ್ ಆಗೋಂಗಿಲ್ಲ. ನಾವೇ ಮಾಡ್ತೀವಿ ಲೋಕಲೈಸ್ ಆಗಿದ್ದಾವೆ ಅಂತಂದರೆ ದೇ ಆಲ್ಸೋ ಪ್ರೆಸೆಂಟ್ ಇನ್ ಹೈಬ್ರಿಡೈಜೇಷನ್. ದೇ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ ಹೈಬ್ರಿಡೈಜೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಹೈಬ್ರಿಡೈಜೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಕಾರಣ ಏನು ಮಾಡ್ತಾರೆ, ದೇ ಆರ್ ನಾಟ್ ಗೋಯಿಂಗ್ ಟು ಡಿಲೋಕಲೈಸ್ ಥ್ರೂ ದ ಮಾಲಿಕ್ಯೂಲ್ ಮುಖಾಂತರ ಏನು ಮಾಡೋದು, ಡಿಲೋಕಲೈಸೇಷನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಥರ ಅರೋಮ್ಯಾಟಿಕ್ ಕಂಡೀಷನ್ಸಲ್ಲಿ ಮಾಡೋದು ಅಂದರೆ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದ ಲೋನ್ ಪೇರ್ಸ್ ಗೆಟ್ ಇನ್ ಟು ರಿಸೋನೆನ್ಸ್. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಕೊಡೋದಾದರೆ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ತೊಗೊತೀನಿ. ಯಾವುದಂದರೆ ಫಾರ್ ಲೈಕ್ ದಿಸ್ ಕಂಪೌಂಡ್, ದಿಸ್ ಈಸ್ ಅ ಬೆಂಜಿನ್ ಆ್ಯಂಡ್ ಹಿಯರ್ NH2 ಆ್ಯಂಡ್ ಓಕೆ ದಿಸ್ ಈಸ್ ಓಕೆ. ಇವಾಗ ಇದೇನು ಮಾಡ್ತಾರೆ, ದೆರ್ ಇಸ್ ನೋ ಕಾಂಜುಗೇಷನ್ ಸಿಸ್ಟಮ್ ಇದೆ. ಕಾಂಜುಗೇಷನ್ ಸಿಸ್ಟಮ್ ಇಲ್ಲ.
ಕಾಂಜುಗೇಷನ್ ಫಸ್ಟ್ ವಿ ಹ್ಯಾವ್ ಟು ಸಿ ಕಾಂಜುಗೇಷನ್ ಸಿಸ್ಟಮ್ ಇದೆನಾ ಇಲ್ಲ, ಕಾಂಜುಗೇಷನ್ ಸಿಸ್ಟಮ್ ಇಲ್ಲ ಅಂತ ಏನು ಈ ಒಂದು ಲೋನ್ ಪೇರ್ ಮಾಡೋಂಗಿಲ್ಲ, ಡಿಲೊಕಲೇಷನ್ ಆಗೋಂಗಿಲ್ಲ, ದೇರ್ ಇಸ್ ನೋ ಡಿಲೊಕಲೇಷನ್ ಹ್ಯಾಪನ್. ಸೊ ಸಪೋಸ್ ಎನಿ ಆ್ಯಸಿಡ್ ಮೇ ಬಿ ಗಿವ್ ಫಾರ್ ದಿಸ್ ರಿಯೇಜೆಂಟ್, ಈ ಒಂದು ಸಬ್ಸ್ಟ್ರೇಟ್ಗೆ ಏನಾದ್ರು ಆ್ಯಸಿಡ್ ಕೊಟ್ಟರೆ ಆ ಒಂದು ಆ್ಯಸಿಡ್ ಜೊತೆಗೆ ಏನು ಮಾಡ್ತಾ ಇಟ್ ಈಸ್ ಅ ವೆಲ್ ರಿಯಾಕ್ಷನ್ ಆಗ್ತದೆ, ಇಟ್ ಈಸ್ ಗೋಯಿಂಗ್ ಟು ರಿಯಾಕ್ಟ್. ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲೇನಾರು ಒಂದು NH2 ಇತ್ತು ಅಂತ ತಿಳ್ಕೊಳ್ಳಿ, ಇಲ್ಲೇನಾರು ಒಂದು NH2 ಇತ್ತಪ್ಪ ಅಂದರೆ ದಿಸ್ ಈಸ್ ಅಂಡರ್ ಅ ಪ್ರೊಸೆಸ್, ಅಂದರೆ ಈ ಒಂದು ರೆಸೊನೆನ್ಸ್ ಪ್ರೊಸೆಸಲ್ಲಿ ಮೀನ್ಸ್ ಇದೇನು ಮಾಡ್ತಾರೆ ರೆಸೊನೆನ್ಸಲ್ಲಿ ಬಿಸಿ ಇದೆ, ಸ್ವಲ್ಪ ರೆಸೊನೆನ್ಸಲ್ಲಿ ಬಿಸಿ ಇದೆ, ಆದ ಕಾರಣ ಏನು ಮಾಡ್ತಾರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದಿಸ್ ಆ್ಯಸಿಡ್, ಈ ಒಂದು ಆ್ಯಸಿಡ್ ಜೊತೆಗೆ ಮಾಡಲ್ಲ, ಆದಷ್ಟು ಬೇಗ ರಿಯಾಕ್ಷನ್ ಆಗಿಲ್ಲ, ಭಾಳ ಬೇಗ ರಿಯಾಕ್ಷನ್ ಆಗಿಲ್ಲ. ಸೊ ದಿಸ್ ಲೋನ್ ಪೇರ್ ಈಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ H+ ಅಯಾನ್ಸ್. ಈ ಒಂದು ಫಾಸ್ಟಾಗಿ ರಿಯಾಕ್ಷನ್ ಯಾವ್ದಾದ್ರು ಇರ್ತದೆ ರೀ, ಇದು ಏನು ಮಾಡ್ತಾರೆ ಈ ಒಂದು ಲೋನ್ ಪೇರ್ಸ್ ಏನು ಮಾಡ್ತಾರೆ ಫಾಸ್ಟಾಗಿ ಏನು ಮಾಡ್ತವೆ ಆ ಒಂದು ಆ್ಯಸಿಡ್ ಜೊತೆ ರಿಯಾಕ್ಷನ್ ಆಗ್ತಾವೆ. ಯಾಕಂತಂದರೆ ದೀಸ್ ಲೋನ್ ಪೇರ್ಸ್ ಆರ್ ನಾಟ್ ಅಂಡರ್ ಗೋಯಿಂಗ್ ಆರ್ ನಾಟ್ ಕಾಂಟ್ರಿಬ್ಯೂಟಿಂಗ್ ಇನ್ ರೆಸೊನೆನ್ಸ್, ಬಟ್ ದೀಸ್ ಲೋನ್ ಪೇರ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ರೆಸೊನೆನ್ಸ್. ರೆಸೊನೆನ್ಸಲ್ಲಿ ಬಿಸಿ ಇರೋ ಕಾರಣ ಏನು ಮಾಡ್ತಾರೆ ದಿಸ್ ಈಸ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ H+, ಬಟ್ ಇಟ್ ಈಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದಿಸ್ compound is going to react with the H+. ಅಂದರೆ reactivity we can very well see the reactivity of the lone pair also on the basis of conjugation, on the basis of ರೆಸೊನೆನ್ಸ್ ಮುಖಾಂತರ ನಾವೇನು ಮಾಡ್ಬೋದು ಈ ಥರ ಏನು ಮಾಡ್ತೀವಿ ನೋಡ್ಬೋದು, ವಿಚ್ ಈಸ್ ಗೋಯಿಂಗ್ ಟು ರಿಯಾಕ್ಟಿವ್ ಹೈಲಿ. ಇಫ್ ಸಪೋಸ್ ರೆಸೊನೆನ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ತಕ್ಕಂಥ ಒಂದು ಲೋನ್ ಪೇರ್ಸ್ ಏನು ಮಾಡ್ತಾರೆ ದೇ ಆರ್ ಬಿಸಿ ಇನ್ ಮೇಕಿಂಗ್ ಎ ರೆಸೊನೆನ್ಸ್, ಬಟ್ ದೀಸ್ ಆರ್ ನಾಟ್ ಇನ್ ರೆಸೊನೆನ್ಸ್, ಸೊ ದೀಸ್ ಆರ್ ಫ್ರೀ, ಸೊ ದೀಸ್ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ H+, means any reagent what we are going to add in the particular reaction. So this is about the first, and coming to the second part, second nodadare which one is so that negative pi bond resonance, negative pi resonance anta kariತೀವಿ, negative pi resonance, sorry see the spelling, negative pi resonance anta kariತೀವಿ. So negative pi resonance andre simple, the same concept. For example, I will take an example, carbon double bond carbon same as it is, ಇಲ್ಲಿ A- ಇದೆ, ಲೋನ್ ಪೇರ್ಸ್ ಇರೋ ಬದಲು ಏನು ಮಾಡ್ತಾವೆ A- ಇದೆ ಅಂತ ತಿಳ್ಕೊರಿ. ಸೊ ದಿಸ್ ನೆಗೆಟಿವ್ ಚಾರ್ಜ್ ಡಿಲೊಕಲೇಷನ್ ನ್ಯೂ ಬಾಂಡ್ ಫಾರ್ಮೇಷನ್ ಆಗ್ತದೆ, ದಿಸ್ ಈಸ್ ಗೋಯಿಂಗ್ ಟು ಬ್ರೇಕ್, ಲೈಕ್ ಏನು ಫಾರ್ಮೇಷನ್ ಆಗ್ತದೆ ರೀ, ಲೈಕ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಕಾರ್ಬನ್ ಡಬಲ್ ಬಾಂಡ್, ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್, ದೀಸ್ ಬೋತ್ ಆರ್ ಕಾಲ್ಡ್ ಆಸ್ ಅ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆರ್ ಕ್ಯಾನೋನಿಕಲ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ಅ ನೆಗೆಟಿವ್ ಪೈ ಬಾಂಡ್ ರೆಸೊನೆನ್ಸ್. ಟೇಕ್ ಇನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸೇಮ್ ಮಾಲಿಕ್ಯೂಲ್ ತೊಗೊತೀನಿ ನಾನು NH. ಸೊ ಈ ಥರ ತಿಳ್ಕೊಳ್ಳಿ, ಸಪೋಸ್ ಎನಿ ಬೇಸ್ ಇಫ್ ಐ ಆ್ಯಡ್, ಅವಾಗ ಏನು ಮಾಡ್ತೀವಿ ಇಲ್ಲಿ ರಿಯಾಕ್ಷನ್ ಮಾಡ್ಕೊಂಡು ಏನು ಮಾಡ್ತೀವಿ ಬೇಸ್ ವಿಚ್ ಅಬ್ಸ್ಟ್ರಾಕ್ಟ್ ದ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ರೀ ಇಲ್ಲಿ ಏನು ಮಾಡ್ತಾರೆ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗ್ತದೆ. ಇವಾಗ ಏನು ಮಾಡ್ತಾರೆ ದಿಸ್ ಸ್ಟ್ರಕ್ಚರ್ ವಿ ಹ್ಯಾವ್ ಟು ಕನ್ಸಿಡರ್ ಅಬೌಟ್ ದಿಸ್ ಸ್ಟ್ರಕ್ಚರ್, ಇಲ್ಲೇ ಮಾಡ್ತಾರೆ ದಿಸ್ ಈಸ್ ಗೋಯಿಂಗ್ ಟು ಅಂಡರ್ ಗೋಯಿಂಗ್ ರೆಸೊನೆನ್ಸ್ ಹಿಯರ್ ಆ್ಯಂಡ್ ಹಿಯರ್ ಆ್ಯಂಡ್ ಹಿಯರ್, ಈ ಥರ ಏನು ಮಾಡ್ತಾರೆ ರೆಸೊನೆನ್ಸ್ ಟೇಕಿಂಗ್ ಪ್ಲೇಸ್. ನೆಗೆಟಿವ್ ಪೈ ಬಾಂಡ್ ನೆಗೆಟಿವ್ ಪೈ ಬಾಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅ ನೆಗೆಟಿವ್ ಪೈ ಬಾಂಡ್ ರೆಸೊನೆನ್ಸ್ ಅಂತ ಕರಿತೀವಿ. ದಿಸ್ ಈಸ್ ನೆಗೆಟಿವ್ ಪೈ ಬಾಂಡ್ ರೆಸೊನೆನ್ಸ್. ಸಪೋಸ್ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಸ್ಲೈಡ್, ವೇಟ್ ಮಿನಿಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ನೆಗೆಟಿವ್ ಪೈ ಬಾಂಡ್ ರೆಸೊನೆನ್ಸ್ ಅಂತ ಕರಿತೀವಿ. So next coming to the other example of this particular thing, that another one example ತೊಗೊಳ್ಳೋದಾದ್ರೆ, wait a minute, okay, and then example. So this is a ketone molecule and here negative charge, and then other example is, okay, this is taken an example of this one. Here see ಇಲ್ಲಿ pi bond ಇದೆ, this is a pi bond and here it is a negative, so it is delocalizing here and it will form like this resonance structure. ಯಾವ ಥರ ಫಾರ್ಮೇಷನ್ ಆಗ್ತದೆ ರೀ ಈ ಥರ ಏನು ಮಾಡ್ತಾರೆ ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗ್ತದೆ. ಓಕೆ, ಸಪೋಸ್ ಐ ಆಮ್ ಟೆಲಿಂಗ್ ದಟ್ ದಿಸ್ ಈಸ್ ಅ A molecule, ದಿಸ್ ಈಸ್ ಅ B molecule ವಿಚ್ ಈಸ್ ಹೈಲಿ ಸ್ಟೇಬಲ್. ಇದರಲ್ಲಿ ಎರಡರಲ್ಲಿ ವಿಚ್ ಈಸ್ ಹೈಲಿ ಸ್ಟೇಬಲ್ ಯಾವ್ದು ಭಾಳ ಆಗ್ತದೆ ಅಂತಂದೇಳಿ ನನ್ನ ಕ್ವಶನ್ ಬರ್ತದೆ. ಸೊ ಸ್ಟೆಬಿಲಿಟಿ ನೋಡೋದಾದ್ರೆ ಸಿ ದ B ಈಸ್ ಮೋರ್ ಸ್ಟೇಬಲ್ ದೆನ್ A. ವೈ B ಈಸ್ ಮೋರ್ ಸ್ಟೇಬಲ್ ದೆನ್ A? ವೈ ಯಾಕಿರ್ಬೋದು ಅಂತಂದರೆ ಸಿ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ನೋಡೋದಾದ್ರೆ ಸಿ ಕಾರ್ಬನ್ ಈಸ್ ಅ ಲೆಸ್ ಎಲೆಕ್ಟ್ರೋನೆಗೆಟಿವ್ atom while compared to oxygen, more electronegative atom ಇದೆ. So which is having a less electronegative atom, it can't hold the negative charge, can't hold negative charge ನ ಹೋಲ್ಡ್ ಮಾಡ್ಕೊಳ್ಳೋದಿಲ್ಲ ರೀ, ಮೀನ್ಸ್ ಇಟ್ ಈಸ್ ನಾಟ್ ಸ್ಟೇಬಲ್, ದ ನೆಗೆಟಿವ್ ಚಾರ್ಜ್ ಈಸ್ ನಾಟ್ ಸ್ಟೇಬಲ್ ಆನ್ ದ
ದ ಪರ್ಟಿಕ್ಯುಲರ್ ಕಾರ್ಬನ್ ಮೀನ್ಸ್ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಅಂತಂದರೆ ಇಟ್ ಈಸ್ ನಾಟ್ ಸ್ಟೇಬಲ್, ಇಟ್ ಈಸ್ ಅನ್ಸ್ಟೇಬಲ್ ಮಾಲಿಕ್ಯೂಲ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಎ ಲೆಸ್ ಎಲೆಕ್ಟ್ರೋನೆಗೆಟಿವ್ ಅಟಮ್, ಸೊ ಇಟ್ ಕಾಂಟ್ ಹೋಲ್ಡ್ ಎಲೆಕ್ಟ್ರಾನ್ಸ್ ಮೋರ್ ಓವರ್. ಭಾಳ ಹೊತ್ತು ಮೇಲೆ ಎಲೆಕ್ಟ್ರಾನ್ಸ್ನ ಹೋಲ್ಡ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಆಕ್ಸಿಜನ್ ಈಸ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಮ್. ಆಕ್ಸಿಜನ್ ಏನು ಮಾಡ್ತಾರೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಮ್ ಆಗಿರೋ ಕಾರಣ ಏನು ಮಾಡ್ತಾರೆ, ಇಟ್ ಕ್ಯಾನ್ ಹೋಲ್ಡ್ ನೆಗೆಟಿವ್ ಚಾರ್ಜ್ ವೆರಿ ವೆಲ್ ಏನು ಮಾಡ್ತಾರೆ, ನೆಗೆಟಿವ್ ಚಾರ್ಜ್ನ ಹೋಲ್ಡ್ ಮಾಡ್ಕೊಳ್ತದ. ಸೊ ಈ ಒಂದು ಎ ಮತ್ತು ಬಿ ಮಾಲಿಕ್ಯೂಲಲ್ಲಿ ಈ ಥರ ಏನು ಮಾಡ್ತೀವಿ ನಾವು, ವಿ ಕ್ಯಾನ್ ಸಿ ದ ಸ್ಟೆಬಿಲಿಟಿ ಆಲ್ಸೋ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಲೋನ್ ಪೇರ್ ಆ್ಯಂಡ್ ವೇಕೆಂಟ್ ಪಿ ಆರ್ಬಿಟಲ್. ನೆಕ್ಸ್ಟ್ ಥರ್ಡ್ ಲೋನ್ ಪೇರ್ ಆ್ಯಂಡ್ ವೇಕೆಂಟ್ ಪಿ ಆರ್ಬಿಟಲ್ ರಿಸೊನೆನ್ಸ್. ಯಾವ ಥರ ಒಂದು ಲೋನ್ ಪೇರ್ ಮತ್ತು ವೇಕೆಂಟ್ ಪಿ ಆರ್ಬಿಟಲಲ್ಲಿ ವಿ ಕ್ಯಾನ್ ಸಿ ದ ರಿಸೊನೆನ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ವೇಕೆಂಟ್ ಪಿ ಆರ್ಬಿಟಲ್ ಅಂತಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಹಿಯರ್ ಇಟ್ ಈಸ್ ಅ ಬಿ ಆ್ಯಂಡ್ ಸಿ ಫಾರ್ ಎಕ್ಸಾಂಪಲ್ ಎ ಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಲೋನ್ ಪೇರ್. ಸೊ ಹಿಯರ್ ವೇಕೆಂಟ್ ಪಿ ಆರ್ಬಿಟಲ್ ಮೀನ್ಸ್ ಪ್ಲಸ್ ಚಾರ್ಜ್ ಓನ್ಲಿ, ಇಟ್ ಈಸ್ ಅ ಪ್ಲಸ್ ಚಾರ್ಜ್ ಓನ್ಲಿ. ಸೊ ವಿ ಕ್ಯಾನ್ ಮೇಕ್ ಅ ರಿಸೊನೆನ್ಸ್ ಮೀನ್ಸ್ ವೇಕೆಂಟ್ ಪಿ ಆರ್ಬಿಟಲ್ ಮೀನ್ಸ್ ಇಲ್ಲಿ ಏನು ಮಾಡ್ತಾರೆ, ವೇಕೆಂಟ್ ಪಿ ಆರ್ಬಿಟಲ್, ದಿಸ್ ಈಸ್ ಅ ವೇಕೆಂಟ್ ಪಿ ಆರ್ಬಿಟಲ್ ಅಂತಂದರೆ ಇಟ್ ಕ್ಯಾನ್ ಈಸಿಲಿ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್, ಯಾಕಂದರೆ ಜಾಗ ಖಾಲಿ ಐತಲ್ಲ. ಸೊ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಲೈಕ್ ಈ ಥರ ಏನು ಮಾಡ್ತಾರೆ, ಫಾರ್ಮೇಷನ್ ಮಾಡ್ತಾರೆ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಲೈಕ್ ದಿಸ್ ಆ್ಯಂಡ್ ಇಯರ್ ಪ್ಲಸ್ ಚಾರ್ಜ್ ವಿಲ್ ಕಮ್ ಬಿಕಾಸ್ ಇಟ್ ಡೊನೇಟ್ ಎಲೆಕ್ಟ್ರಾನ್, ಇಲ್ಲೇ ಮಾಡ್ತಾರೆ ಪ್ಲಸ್ ಚಾರ್ಜ್ ಬರ್ತದೆ. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಎಕ್ಸಾಂಪಲ್ ತೊಗೊಳೋದಾದರೆ, ಲೈವ್ ಎಕ್ಸಾಂಪಲ್ ತೊಗೊಳೋದಾದರೆ ಐ ಕ್ಯಾನ್ ಟೇಕ್ ದಟ್ ಎಕ್ಸಾಂಪಲ್ ಆಫ್ particular NH2 molecule which is having a lone pair and I am taking that CH2 positive ತೊಗೊಳ್ತೀನಿ. ಸೊ ರಿಸೊನೆನ್ಸ್ ಮಾಡಿದಾಗ ಏನು ಮಾಡ್ತಾರೆ, ಹಿಯರ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಅ ರಿಸೊನೆನ್ಸ್ ಲೈಕ್ NH2 ಡಬಲ್ ಬಾಂಡ್ CH2 ಮೀನ್ಸ್ ಈ ಒಂದು ಕಾರ್ಬೋಕೆಟನ್ನು ಸ್ಟೇಬಲ್ ಮಾಡಲಿಕ್ಕೋಸ್ಕರ ದಿಸ್ ಈಸ್ ಅ ವೇಕೆಂಟ್ ಪಿ ಆರ್ಬಿಟಲ್ ಮೀನ್ಸ್ ಇಟ್ ಇಸ್ ಅ ಕಾರ್ಬೋಕೆಟನ್ ಮೀನ್ಸ್ ವೇಕೆಂಟ್ ಇದೆ, ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲ, ಅದಕ್ಕೋಸ್ಕರ ಮಾಡ್ತಾರೆ ಈ ಕಾರ್ಬೋಕೆಟನ್ ಸ್ಟೆಬಿಲಿಟಿ ಮಾಡೋಕ್ಕೋಸ್ಕರ ಇಟ್ ಈಸ್ ಗೋಯಿಂಗ್ ಟು ರಿಸೊನೇಟ್. So it will resonate here and it will form like this compound. These both are called as a resonance structures ಅಂತ ಹೇಳಿ ಕರಿತೀವಿ. So coming to the next topic, that is for example stability of the carbocation ನೋಡೋದಾದರೆ ಸಿ ಇನ್ನೊಂದು ನೆಕ್ಸ್ಟ್ ಆಫ್ಟರ್ this one the fourth ಒಂದು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ I am going to explain the stability of carbocation little bit. Positive pi bond resonance, ಪಾಸಿಟಿವ್ ಮತ್ತು ಪೈ ಬಾಂಡ್ ರೆಸೊನೆನ್ಸ್. ದಿಸ್ ಇಸ್ ಸೇಮ್ ಕಾನ್ಸೆಪ್ಟ್, ಈಗ ಲಾಸ್ಟಲ್ಲಿ ಏನು ಹೇಳಿದ್ನಲ್ಲ ಅದೇ ಥರ ಏನು ಮಾಡ್ತಾರೆ, ಸೇಮ್ ಕಾನ್ಸೆಪ್ಟ್ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ಎ ಪಾಸಿಟಿವ್ ಅಂತ ತಿಳ್ಕೊಳ್ಳಿ, ಇಲ್ಲಿ ಏನು ಮಾಡ್ತಾರೆ ಬಿ ಸಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಮಾಲಿಕ್ಯೂಲ್ ಇತ್ತಪ್ಪ ಅಂದರೆ ದಿಸ್ ಈಸ್ ಪೈ ಬಾಂಡ್, ದಿಸ್ ಈಸ್ ವೇಕೆಂಟ್ ಪಿ ಆರ್ಬಿಟಲ್. ಸೊ ಈ ಒಂದು ವೇಕೆಂಟ್ ಪಿ ಆರ್ಬಿಟಲ್ಗೆ ಏನು ಮಾಡ್ತದೆ, ಇದು ರೆಸೊನೆನ್ಸ್ ಆಗ್ತದೆ. ಸೊ ಎ ಬಿ ಆ್ಯಂಡ್ ಸಿ ದಿಸ್ ಬೋತ್ ಆರ್ ಕಾಲ್ಡ್ ಆಸ್ ಅ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಇಲ್ಲಿ ಏನು ಮಾಡ್ತಾರೆ, ಸಿಗೆ ಪಾಸಿಟಿವ್ ಚಾರ್ಜ್ ಬರ್ತದೆ. ಸಿ ದಿಸ್ ಈಸ್ ಅ ಪಾಸಿಟಿವ್ ಆ್ಯಂಡ್ ಪೈ ಬಾಂಡ್. ಇಲ್ಲಿ ಏನು ಮಾಡ್ತಂದರೆ ಲಾಸ್ಟ್ ಟು ಕಾನ್ಸೆಪ್ಟ್ ಅಂದರೆ ಈ ಒಂದು ಲೋನ್ ಪೇರ್ ವೇಕೆಂಟ್ ಪಿ ಆರ್ಬಿಟಲ್ ರೆಸೊನೆನ್ಸ್ ಆಗಿರ್ಬೋದು ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಲೈಕ್ ಅ ಪಾಸಿಟಿವ್, ದಿಸ್ ಈಸ್ ಅ ಪಾಸಿಟಿವ್ ಪೈ ಬಾಂಡ್ ರೆಸೊನೆನ್ಸ್ ಆಗಿರ್ಬೋದು. ದೀಸ್ ಆರ್ ಗೋಯಿಂಗ್ ಟು ಮೇಕಿಂಗ್, ದೀಸ್ ಟೂ ಕಾನ್ಸೆಪ್ಟ್ ಆರ್ ಮೇಕಿಂಗ್ ಅ ಕಾರ್ಬೋಕೆಟನ್ ಸ್ಟೇಬಿಲಿಟಿ. ಕಾರ್ಬೋಕೆಟನ್ ಏನು ಮಾಡ್ತಾವೆ ಅಂದರೆ ಸ್ಟೇಬಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕ್ವಶನ್ ಕೊಟ್ಟರೆ ಲೈಕ್ ದಿಸ್ ಕ್ವಶನ್ like this one, this is a positive B molecule like an example. Okay, it is one possibility. So then A and B, this is A and this is B, which is more stable ಅಂತಂದು ಹೇಳಿದ್ರೆ, which is more stable, stability order ಕೇಳಿದ್ರೆ which is more stable ಅಂತಂದು ಹೇಳಿದ್ರೆ, so I will go through the B is more stable than A. Why? How? ಯಾಕೆ ಬಿ ಈಸ್ ಮೋರ್ ಸ್ಟೇಬಲ್ ಅಂತಂದರೆ ಸಿ ದ ಪಾಸಿಟಿವ್ ಇಟ್ ಈಸ್ ಅ ಇಂಟರ್ಮೀಡಿಯೇಟ್ ಅಲ್ಲ, ಪಾಸಿಟಿವ್ ಅಂದರೆ ಕಾರ್ಬೋಕೆಟನ್, ಇಟ್ ಈಸ್ ಅ ಇಂಟರ್ಮೀಡಿಯೇಟ್. ಈ ಇಂಟರ್ಮೀಡಿಯೇಟ್ ಇರೋ ಕಾರಣ ಏನು ಮಾಡ್ತಾರೆ, ಇಟ್ ಈಸ್ ಅ ಅನ್ಸ್ಟೇಬಲ್ ಮಾಲಿಕ್ಯೂಲ್. ಇಲ್ಲಿ ಯಾವುದೇ ಥರದಂತೂ ರಿಸೊನೆನ್ಸ್ ಇಲ್ಲ, ಈ ಒಂದು ಪಾಸಿಟಿವ್ ಚಾರ್ಜ್ನ ಸ್ಟೇಬಲ್ ಮಾಡಲಿಕ್ಕೋಸ್ಕರ. ಸೊ ಇಲ್ಲೇನು ಮಾಡ್ತಾರೆ, ಬಟ್ ದಿಸ್ ಬಿ ಮಾಲಿಕ್ಯೂಲ್ ಇಸ್ ಹ್ಯಾವಿಂಗ್ ಎಕ್ಸ್ಟ್ರಾ ಪೈ ಎಲೆಕ್ಟ್ರಾನ್ಸ್. ಈ ಪೈ ಎಲೆಕ್ಟ್ರಾನ್ಸ್ ಏನು ಮಾಡ್ತಾರೆ, ವಿಚ್ ಇಸ್ ಗೋಯಿಂಗ್ ಟು ರಿಸೊನೇಟ್ ವಿತ್ ದಿಸ್, ರಿಸೊನೇಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಇಟ್ ಈಸ್ ಗೋಯಿಂಗ್ ಟು make a stable, it is going to make a stable like this, ಏನು ಮಾಡ್ತಂದರೆ ಸ್ಟೇಬಲ್ ಮಾಲಿಕ್ಯೂಲ್ ಮಾಡ್ತದೆ. ಸೊ ಆಫ್ಟರ್ ರಿಸೊನೇಟಿಂಗ್ ಆಲ್ಸೋ ವಿ ಆರ್ ಗೆಟಿಂಗ್ ಪಾಸಿಟಿವ್ ಚಾರ್ಜ್, ಬಟ್ ಇಟ್ ಈಸ್ ಗೋಯಿಂಗ್ ಟು ರಿಯಾಕ್ಟ್. ಸಪೋಸ್ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಎಲೆಕ್ಟ್ರಾನ್ ರಿಚ್ ನ್ಯೂಕ್ಲಿಯೋಫೈಲ್ ಹಾಕ್ತೀನಿ, ಅವಾಗ ಏನು ಮಾಡ್ತಾರೆ, ಇಲ್ಲಿ ರಿಸೊನೆನ್ಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಲೈಕ್ ದಿಸ್. ಅಂದರೆ ಈ ಒಂದು ಸ್ಟೆಬಿಲಿಟಿ ಅಂದರೆ ವಿಚ್
ಇಫ್ ರೆಸೊನೆನ್ಸ್ ಇಸ್ ಪ್ರೆಸೆಂಟ್ ಫಾರ್ ಮೇಕಿಂಗ್ ಅ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕೇಟನ್ ದೆನ್ ಇಟ್ ಈಸ್ ಅ ಮೋಸ್ಟ್ ಸ್ಟೇಬಲ್ ಮಾಲಿಕ್ಯೂಲ್ ಅಂತಲೂ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಯಾವುದೋ ಒಂದು ಎಕ್ಸಾಂಪಲ್ ಕೊಡೋದಾದರೆ this is okay, these examples are enough I think. So next, coming to the next resonance where it is going to take place, that is radical and pi resonance. That is fifth, radical and pi resonance. Same concept, radical irtade then pi resonance ಆಗ್ತದೆ, that's it, simple. For example carbon and this is a radical, here is a ಇಲ್ಲಿ ಏನು ಮಾಡ್ತಾರೆ, here it takes place. Suppose before going to this question I have to explain that cleavages I have to explain what are cleavages. There are two types of cleavages in chemistry, that is a homolytic cleavage and heterolytic cleavage. See, homolytic cleavage and heterolytic cleavage. If suppose homolytic cleavage ಅಂತಂದರೆ if there is a no electronegativity difference ಇಲ್ಲಪ್ಪ ಅಂದರೆ then the bond will break. See, this homolytic cleavage means ಈ ಒಂದು ಬಾಂಡ್ ಮಧ್ಯೆ ಏನು ಮಾಡ್ತಾರೆ, ಈ ಕಾರ್ಬನ್ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳೋದು, ಈ ಕಾರ್ಬನ್ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳೋದು. ಸೊ ದಿಸ್ ಇಸ್ ಒನ್ ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳೋದು, ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡೋದು. ಸೊ ಹೋಮೋಲೈಟಿಕ್ ಕ್ಲೀವೇಜ್ ಅಂದ್ರೇನು, ಈ ಥರ ಏನು ಮಾಡ್ತಾರೆ, ಆ ಒಂದು ಶೇರ್ ಮಾಡಿದಂಥ ಎಲೆಕ್ಟ್ರಾನು ವಾಪಸ್ ಏನು ಮಾಡ್ತದೆ ಅದೇ ಒಂದು ಅಟಮಿಗೆ ಹೋಗ್ತಾವೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಥರ, like this is going to form a radical, this is going to form a radical, and here it is going to form a radical. So ಈ ಒಂದು radicals ಏನು ಮಾಡ್ತಾರೆ, it is going to make a new bond formation ಮಾಡ್ತಾವೆ, like this. ಇದಕ್ಕೆ ಕಟ್ಟಿದ್ರೆ ಹೋಮೋಲೈಟಿಕ್ ಕ್ಲೀವೇಜ್ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಹಿಯರ್ ಇಟ್ ಟೇಕ್ಸ್ ಪ್ಲೇಸ್ ಹೋಮೋಲೈಟಿಕ್ ಕ್ಲೀವೇಜ್ ಅಂದ್ರೇನು, ಮೀನ್ಸ್ ಹೋಮೋ ಮೀನ್ಸ್ ಸೇಮ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಗಿವನ್ ಬೈ ದ ಪಾರ್ಟಿಸಿಪೇಟೆಡ್ ಅಟಮ್ಸ್, ಆ ಒಂದು ಎಲೆಕ್ಟ್ರಾನ್ಸ್ ಏನು ಮಾಡ್ತಾವೆ ವಾಪಸ್ ತಮ್ಮ ಅಟಮ್ಸಿಗೆ ಮಾಡ್ತಾವೆ ವಾಪಸ್ ಹೋಗ್ಕೊಂಡು ಏನು ಮಾಡ್ತಾವೆ ರೆಸೊನೆನ್ಸ್ ಫಾರ್ಮೇಷನ್ ಮಾಡ್ತಾರೆ. ಅಂದರೆ ಫಸ್ಟ್ ರಾಡಿಕಲ್ ಫಾರ್ಮೇಷನ್ ಮಾಡ್ಕೊಂಡು ಏನು ಮಾಡ್ತಾರೆ, ಈ ಥರ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನು ಮಾಡ್ತಾರೆ ಫಾರ್ಮೇಷನ್ ಮಾಡ್ತಾರೆ. ದಿಸ್ ಈಸ್ ಅ ರಾಡಿಕಲ್ ಆ್ಯಂಡ್ ಪೈ ರೆಸೊನೆನ್ಸ್. ಈ ಥರ ಏನು ಮಾಡ್ತಾರೆ ರಾಡಿಕಲ್ ಮತ್ತು ಪೈ ರೆಸೊನೆನ್ಸಲ್ಲಿ ಮಾಡ್ತಾರೆ. ವಿ ಕ್ಯಾನ್ ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ ಲೈಕ್ ದಿಸ್. ಸಪೋಸ್ ದಿಸ್ ಈಸ್ ಇದೆ, ಇವಾಗ ಏನು ಮಾಡ್ತಾರೆ, ಇದರಿಂದ ಪೈ ಬಾಂಡ್ ವಿಚ್ ಈಸ್ ಗೋಯಿಂಗ್ ಟು ಹೋಮೋಲೈಟಿಕ್ ಕ್ಲೀವೇಜ್ ಮಾಡಿಕೊಂಡು ಈ ಒಂದು ರಾಡಿಕಲ್ ಜೊತೆಗೆ ಮಾಡ್ತಾರೆ ಬಾಂಡ್ ಫಾರ್ಮೇಷನ್ ಮಾಡಿಕೊಂಡು ಈ ಥರ ಏನು ಮಾಡ್ತಾರೆ ರೀ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ರೆಸೊನೆನ್ಸ್. ಇಲ್ಲಿ ಏನು ಮಾಡ್ತಾರೆ, ಹಿಯರ್ ಪೈ ಬಾಂಡ್ ವಿಲ್ ಫಾರ್ಮ್ ಆ್ಯಂಡ್ ಹಿಯರ್ radical will form. These two are called as a resonance structures, or these two are called as a canonical structures ಅಂತ ಕರಿತೀವಿ, resonating structures ಅಂತಲೂ ಕರಿತೀವಿ. ಓಕೆ, ದಿಸ್ ಈಸ್ ಅಬೌಟ್ ಅ ಫಿಫ್ತ್ ಕಾಂಪೌಂಡ್, ದಿಸ್ ಈಸ್ ಅಬೌಟ್ ಅ ಫಿಫ್ತ್ ಕಾನ್ಸೆಪ್ಟ್, ದಟ್ ಈಸ್ ಅ ರಾಡಿಕಲ್ ಪೈ ರೆಸೊನೆನ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದಟ್ ಪೈ ರೆಸೊನೆನ್ಸ್. ಹಿಂಗೆ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪೈ ರೆಸೊನೆನ್ಸ್. ಸಿಂಪಲ್ ಥಿಂಗ್, ಪೈ ರೆಸೊನೆನ್ಸ್ ಅಂದ್ರೆ ಏನು, ಕಾರ್ಬನ್ ಸಿಗ್ಮಾ ಬಾಂಡ್, then sigma bond. For example, taking an example of any examples, particular example ತೊಗೊಂಡ್ರೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ವೇಟ್ ಅ ಮಿನಿಟ್. ಓಕೆ ಇದೊಂದು ಎಕ್ಸಾಂಪಲ್ ನೆಕ್ಸ್ಟ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಪೈ ಬಾಂಡ್ ಶಿಫ್ಟ್ ಇಲ್ಲಿ ಆಗ್ತದೆ, ರೆಸೊನೆನ್ಸ್ ಫಾರ್ಮೇಷನ್ ಆಗ್ತದೆ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತದೆ. ಲೈಕ್ ಏನು ಫಾರ್ಮೇಷನ್ ಆಗ್ತದೆ ರೀ, ಕಾರ್ಬನ್ double bond, then carbon single bond, negative charge, here positive charge, here A and this is B, both are called as resonance structures. ಈ ಥರ ಏನು ಮಾಡ್ತಾರೆ, resonance structures formation ಮಾಡ್ತಾರೆ. So these are the types of resonance taking place in a particular molecule ಏನು ಮಾಡ್ತಾರೆ, types of resonance, like there are 6 types of resonance. Firstly we have to see about a conjugation system ಇರಬೇಕು. ಫಸ್ಟ್ಲಿ ಏನು ಮಾಡಬೇಕು, ದಿಸ್ ಇಸ್ ಅ ಕಂಡೀಷನ್, ಮೇನ್ ಕಂಡೀಷನ್ ರಿಕ್ವೈರ್ಡ್, ಕಾಂಜುಗೇಷನ್ ಸಿಸ್ಟಮ್ ಇರಬೇಕು. ಕಾಂಜುಗೇಷನ್ ಸಿಸ್ಟಮ್ ನೋಡಬೇಕು ಫಸ್ಟಿಗೆ. ಕಾಂಜುಗೇಷನ್ ಸಿಸ್ಟಮ್ ಇದೆನಾ, ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ರೆಸೊನೆನ್ಸ್ ಟೇಕಿಂಗ್ ಪ್ಲೇಸ್. ರೆಸೊನೆನ್ಸ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಮಾಡ್ತಿದ್ದಾರೆ, ಭಾಳ ಹೈ ಇರ್ತದೆ ಯಾವಾಗ ಈ ಥರ ಕಂಡೀಷನ್ಸ್, ಕಾಂಜುಗೇಷನ್ ಕಂಡೀಷನ್ ಇದ್ದಾಗ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಗೋ ಫಾರ್ಮೇಷನ್ ಭಾಳ. ದೆನ್ ಯು ಗೋಯಿಂಗ್ ಟು ಸಿ ದಿಸ್ 6 ಕಂಡೀಷನ್ಸ್, ಅಂದರೆ ಎಲ್ಲೆಲ್ಲಿ ರೆಸೊನೆನ್ಸ್ ಆಗ್ಬೋದು ಪಾಸಿಬಿಲಿಟಿಲಿದ್ದ, ಲೈಕ್ ನೆಗೆಟಿವ್ ವೇಕೆಂಟ್ ಆರ್ಬಿಟಲ್ ಆಗಿರ್ಬೋದು, ಲೋನ್ ಪೇರ್ ವೇಕೆಂಟ್ ಆರ್ಬಿಟಲ್ ಆಗಿರ್ಬೋದು, ನೆಕ್ಸ್ಟ್ ಪೈ ರೆಸೊನೆನ್ಸ್ ಆಗಿರ್ಬೋದು, ರಾಡಿಕಲ್ ಪೈ ಬಾಂಡ್ ರೆಸೊನೆನ್ಸ್ ಆಗಿರ್ಬೋದು, ಈ ಥರ ಏನು ಮಾಡ್ತಾರೆ. ದೆನ್ ವಿ ಆರ್ ಗೋಯಿಂಗ್ ಟು ಫೆಚ್ ಆಲ್ ದ ಡೀಟೇಲ್ಸ್ ಅಬೌಟ್ ದಿಸ್. ಅಂದರೆ ಈ ಒಂದು ಕಾಂಪೌಂಡ್ಸಲ್ಲಿ ಕಾಂಜುಗೇಷನ್ ಇದೆನಾ, ಫಸ್ಟ್ ಆಫ್ ಆಲ್ ಕಾಂಜುಗೇಷನ್ ನೋಡಬೇಕು, ಆಮೇಲೆ ದೀಸ್ ಸಿಸ್ಟಮ್ಸ್ ನೋಡಬೇಕು ಯಾವ ಥರ ಇದೆ, ಪೈ ಬಾಂಡ್ ಇದೆನೋ ಅಥವಾ ಪೈ ಸಿಗ್ಮಾ ಬಾಂಡ್ ಇದೆನೋ,
ಅಥವಾ ಲೋನ್ ಪೇರ್ ವೇಕೆಂಟ್ ಆರ್ಬಿಟಲ್ ಇದೆಯೋ ಅಥವಾ ನೆಗೆಟಿವ್ ವೇಕೆಂಟ್ ಆರ್ಬಿಟಲ್ ಇದೆಯೋ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಕಾಂಜುಗೇಷನ್ ವಾಟ್ ಇಸ್ ಅರೋಮ್ಯಾಟಿಕ್ ಸಿಸ್ಟಮ್ ಆಲ್ಸೋ. ಅರೋಮ್ಯಾಟಿಕ್ ಸಿಸ್ಟಮ್ ಬಗ್ಗೆ ಏನು ಮಾಡ್ಕೊಂಡ್ರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ಸೊ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಎಕ್ಸಾಂಪಲ್ಸ್ ನೋಡೋದಾದರೆ ಸಿ ಫಾರ್ ಎಕ್ಸಾಂಪಲ್ ಬೆಂಜಿನ್ ಪೈ ರೆಸೊನೆನ್ಸ್ ಒಂದು ಎಕ್ಸಾಂಪಲ್ ನೋಡೋದಾದರೆ ಲೈಕ್ ದಿಸ್ ಸಿಸ್ಟಮ್. ದಿಸ್ ಈಸ್ ಅ ಸಿಸ್ಟಮ್. ಸೊ ಇಟ್ ಈಸ್ ಏನು ಮಾಡ್ತಾರೆ ರೆಸೊನೆನ್ಸ್ ಆಗ್ತದೆ ಇಲ್ಲಿಗೆ. ದಿಸ್ ಈಸ್ ಗೋಯಿಂಗ್ ಟು ರೆಸೊನೇಟ್ ಹಿಯರ್ ಆ್ಯಂಡ್ ಹಿಯರ್ ಇಟ್ ವಿಲ್ ಕಮ್ ಹಿಯರ್ ಪಾಸಿಟಿವ್ ಆ್ಯಂಡ್ ಹಿಯರ್ ನೆಗೆಟಿವ್ ಆ್ಯಂಡ್ ಇಟ್ ವಿಲ್ ಕಮ್. Okay, this is a resonating structure of the pi. This is an example for pi bond resonance. Pi ಕೊಟ್ಟಿದ್ದಿಲ್ಲ, ಪೈಗೆ ಎಕ್ಸಾಂಪಲ್ ಕೊಟ್ಟಿದ್ದಿಲ್ಲ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪೈ ರೆಸೊನೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಆ್ಯಂಡ್ ಟುಮಾರೋ ಲೈಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತಿದ್ದಾರೆ, ಹೌ ಟು ಡಿಟರ್ಮೈನ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್. ಅಂದರೆ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಅಂತೇಳಿ ಯಾವ ಥರ ಡಿಟರ್ಮೈನ್ ಮಾಡ್ಬೋದು. ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಅಂದರೆ ಸಪೋಸ್ ಒಂದು ಎ ಮಾಲಿಕ್ಯೂಲ್ ಅಥವಾ ಬಿ ಮಾಲಿಕ್ಯೂಲ್ ಕೊಡೋದ್ರೆ ಅವ್ರಿಗೆ ಕೇಳ್ತಾರೆ ಕ್ವಶನ್ ಯಾವ ರೀತಿ ಬರ್ತದೆ ಅಂದರೆ, ಸಪೋಸ್ ವೆದರ್ ಎ ಆ್ಯಂಡ್ ಬಿ ಆರ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಹೌದು ಅಲ್ಲ ಅಥವಾ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಹೌದು ಅಲ್ಲ ಅಂತ ಏನು ಮಾಡ್ತಾರೆ ಕ್ವಶನ್ ಫಾರ್ಮೇಷನ್ ಆಗ್ತವೆ. ಸೊ ಹೌ ಟು ಡಿಟರ್ಮೈನ್ ದ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಸೋ ಸ್ಟೆಬಿಲಿಟಿ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಕೂಡ ಏನು ಮಾಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ವಿ ಕ್ಯಾನ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಥ್ಯಾಂಕ್ ಯು. ಪ್ಲೀಸ್ ಐ ಹೋಪ್ you got the good information by this video. If you got a good information, then please subscribe my channel. Thank you.